ಇವತ್ತು ಬೆಳಗ್ಗೆ ಮೀನಜ್ಜ ಸಣ್ಣ ಸಣ್ಣ ಸಿಗಡಿ ತಂದು ಕೊಟ್ರು. ಅದರಲ್ಲಿ ಒಂದೊಳ್ಳೆ ಸಿಗಡಿ ತವಾ ಮಸಾಲ ಮಾಡಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಈ ತರ ತವಾ ಮಸಾಲ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಖಂಡಿತ ಇಷ್ಟಪಡ್ತೀರಾ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಬಿಸಿ ನೀರಲ್ಲಿ ನೆನೆಸಿಟ್ಟ 10 ಬ್ಯಾಡಗಿ ಮೆಣಸನ್ನ ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಕರಿಬೇವು ಸೊಪ್ಪು, ಚಿಕ್ಕ ತುಂಡು ಹುಣಸೆ ಹಣ್ಣು, ಸ್ವಲ್ಪ ಅರಶಿಣ, 2 ಸ್ಪೂನ್ ತೆಂಗಿನಕಾಯಿ, 4 ಹೆಚ್ಚಿದ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಈರುಳ್ಳಿ, ಕರಿಬೇವು ಸೊಪ್ಪು, 1 ಟೊಮೆಟೊ, ಗ್ರೈಂಡ್ ಮಾಡಿದ ಮಸಾಲ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಸೀಗಡಿ ಹಾಕೋತಿದ್ದೀನಿ. ಆನಂತರ ತೆಂಗಿನ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು. ಟೇಸ್ಟಿ ಸೀಗಡಿ ತವಾ ಫ್ರೈ ರೆಡಿ ಆಯ್ತು. ಹೆಲ್ತ್ ಟಿಪ್ಸ್: ಪ್ರತಿನಿತ್ಯ ಊಟ ಆದ್ಮೇಲೆ ತಪ್ಪದೆ 10 ರಿಂದ 15 ನಿಮಿಷ ವಾಕ್ ಮಾಡಿ. ಇದರಿಂದ ಡೈಜೆಷನ್ಗೆ ಒಳ್ಳೆಯದು. ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆ ದೂರವಾಗುತ್ತೆ.